ನಮಸ್ಕಾರ. ಕಿಡ್ನಿ ಸ್ಟೋನ್ಸ್ ಈ ಹೆಸರು ಕೇಳಿದ್ರೆ ಸಾಕು ಕೆಲವರಿಗೆ ಆ ಭೀಕರ ನೋವು ನೆನಪಾಗುತ್ತೆ ಅಲ್ವಾ? ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರ ಏನು? ಲಭ್ಯವಿರುವ ಚಿಕಿತ್ಸಾ ಆಯ್ಕೆಗಳು ಯಾವುವು? ಬನ್ನಿ ಈ ವಿವರಣೆಯಲ್ಲಿ ಅದರ ಬಗ್ಗೆ ಸರಳವಾಗಿ ಸ್ಪಷ್ಟವಾಗಿ ತಿಳ್ಕೊಳ್ಳೋಣ. ಹೌದು, ಕಿಡ್ನಿ ಕಲ್ಲಿನ ನೋವು ಅನುಭವಿಸಿದವರಿಗೆ ಮಾತ್ರ ಅದರ ಕಷ್ಟ ಏನು ಅಂತ ಗೊತ್ತು. ಆ ನೋವಿನ ತೀವ್ರತೆ ಎಂಥದ್ದು ಅಂತೆ ಅವರಿಗೆ ಚೆನ್ನಾಗಿ ತಿಳಿದಿರುತ್ತೆ. ಅದಕ್ಕಾಗಿಯೇ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಪಡೆಯೋದು ಯಾಕೆ ಇಷ್ಟು ಮುಖ್ಯ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸರಿ, ಹಾಗಾದ್ರೆ ಕಲ್ಲುಗಳು ದೇಹದುಂಡ ಹೊರಗೆ ಹೋಗದೆ ಅಲ್ಲೇ ಸಿಕ್ಕಾಕೊಂಡ್ರೆ ನಮ್ಮ ಮುಂದಿರೋ ದಾರಿಗಳೇನು? ಆ ನೋವಿನಿಂದ ಪಾರಾಗಲು ಯಾವೆಲ್ಲ ಪರಿಹಾರ ಮಾರ್ಗಗಳಿವೆ? ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲಿಗೆ ಒಂದು ವಿಷಯ ಸ್ಪಷ್ಟಪಡಿಸಬೇಕು. ಎಲ್ಲ ಕಿಡ್ನಿ ಕಲ್ಲುಗಳಿಗೂ ಆಪರೇಷನ್ ಅಥವಾ ಟ್ರೀಟ್ಮೆಂಟ್ ಬೇಕೇ ಬೇಕು ಅಂತೇನಿಲ್ಲ. ಹೆಚ್ಚಿನ ಸಣ್ಣ ಕಲ್ಲುಗಳು ತಾವಾಗಿಯೇ ಯೂರಿನ್ ಮೂಲಕ ಹೊರಗೆ ಹೋಗಿಬಿಡುತ್ತವೆ. ಆದರೆ ಕೆಲವು ಕಲ್ಲುಗಳು ಮಾತ್ರ ಗಂಭೀರ ಸಮಸ್ಯೆಯನ್ನು ತಂದೊಡ್ಡುತ್ತವೆ. ಹಾಗಾದ್ರೆ ಯಾವ ಹಂತದಲ್ಲಿ ನಾವು ಡಾಕ್ಟರ್ ಹತ್ರ ಹೋಗಬೇಕು? ಯಾವ ಲಕ್ಷಣಗಳು ಡೇಂಜರ್ ಸಿಗ್ನಲ್ ಕೊಡುತ್ತೆ? ಬೆನ್ನಿನಲ್ಲಿ ಅಥವಾ ಹೊಟ್ಟೆಯ ಪಕ್ಕೆಯಲ್ಲಿ ಅಲೆಯಂತೆ ಬಂದು ಹೋಗೋ ತೀವ್ರ ನೋವು, ಮೂತ್ರದ ಬಣ್ಣ ಗುಲಾಬಿ ಅಥವಾ ಕೆಂಪಾಗೋದು, ವಾಕರಿಕೆ ಅಥವಾ ಜ್ವರ ಮತ್ತು ಚಳಿಯಾಂತ ಲಕ್ಷಣಗಳು ಕಾಣಿಸ್ಕೊಂಡ್ರೆ ಅದು ಖಂಡಿತವಾಗಿಯೂ ವೈದ್ಯಕೀಯ ಚಿಕಿತ್ಸೆ ಅಗತ್ಯವಿದೆ ಅನ್ನೋದರ ಸ್ಪಷ್ಟ ಸಂಕೇತ. ಸರಿ, ಕಲ್ಲು ಸಮಸ್ಯೆ ಆಗಿದೆ ಅಂತ ಗೊತ್ತಾದ್ಮೇಲೆ ಅದಕ್ಕೆ ಪರಿಹಾರ ಏನು? ಈಗಿನ ಮೆಡಿಕಲ್ ಸೈನ್ಸ್ನಲ್ಲಿ ಮುಖ್ಯವಾಗಿ 4 ಪರಿಣಾಮಕಾರಿ ಚಿಕಿತ್ಸಾ ವಿಧಾನಗಳಿವೆ. ಬನ್ನಿ ಅವು ಯಾವುವು ಅಂತ ವಿವರವಾಗಿ ತಿಳಿದುಕೊಳ್ಳೋಣ. ಇಲ್ಲಿ ಒಂದು ಖುಷಿಪಡೋ ವಿಷಯ ಏನಂದ್ರೆ ಟೆಕ್ನಾಲಜಿ ಈಗ ತುಂಬಾನೇ ಮುಂದುವರೆದಿದೆ. ಹಾಗಾಗಿ ಈಗಿರೋ ಟ್ರೀಟ್ಮೆಂಟ್ಸ್ ತುಂಬಾ ಸೇಫ್ ಮತ್ತು ತುಂಬಾನೇ ಪರಿಣಾಮಕಾರಿ ಕೂಡ. ಇದರಿಂದ ರೋಗಿಗಳು ಬೇಗನೆ ಚೇತರಿಸಿಕೊಂಡು ತಮ್ಮ ಮಾಮೂಲಿ ಜೀವನಕ್ಕೆ ಮರಳಲು ಸಾಧ್ಯವಾಗುತ್ತೆ. ಸರಿ, ಈಗ ಅಸಲಿ ವಿಷಯಕ್ಕೆ ಬರೋಣ. ಇರೋ 4 ವಿಧಾನಗಳಲ್ಲಿ ಯಾವುದು ಬೆಸ್ಟ್ ಅಂತ ವೈದ್ಯರು ಮತ್ತು ರೋಗಿ ಹೇಗೆ ನಿರ್ಧರಿಸ್ತಾರೆ? ಆ ಆಯ್ಕೆಗಳ ಹಿಂದಿನ ಕಾರಣಗಳೇನು ಅದನ್ನ ತಿಳ್ಕೊಳ್ಳೋಣ ಬನ್ನಿ. ನುಡಿ ಈ 4 ವಿಧಾನಗಳನ್ನ ಒಟ್ಟಿಗೆ ನೋಡಿದ್ರೆ ಒಂದು ವಿಷಯ ಸ್ಪಷ್ಟವಾಗುತ್ತೆ. ESWL ಮತ್ತೆ URS ಅನ್ನೋ ಚಿಕಿತ್ಸೆಗಳಲ್ಲಿ ಸಾಮಾನ್ಯವಾಗಿ ಅದೇ ದಿನ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಬಹುದು. ಆದರೆ PCNL ಅಥವಾ ಓಪನ್ ಸರ್ಜರಿಗೆ 1-2 ದಿನ ಹಾಸ್ಪಿಟ್ಲಲ್ಲಿ ಇರಬೇಕಾಗಬಹುದು. ಅಂದಾಗೆ ಯಾವ ಟ್ರೀಟ್ಮೆಂಟ್ ಸರಿ ಅನ್ನೋದು ಕಲ್ಲಿನ ಸೈಜ್ ಮತ್ತು ಅದು ಕಿಡ್ನಿಲಿ ಎಲ್ಲಿದೆ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಮೊದಲು ಹೆಚ್ಚಾಗಿ ಬಳಸುವ 2 ವಿಧಾನಗಳ ಬಗ್ಗೆ ನೋಡೋಣ. ಒಂದು ESWL. ಇದರಲ್ಲಿ ಯಾವುದೇ ಕಟ್ಸ್ ಇಲ್ಲ, ಗಾಯ ಇಲ್ಲ. ದೇಹದ ಹೊರಗಿನಿಂದಲೇ ಸೌಂಡ್ ವೇವ್ಸ್ ಗಳಿಸಿ ಕಲ್ಲನ್ನು ಪುಡಿ ಮಾಡ್ತಾರೆ. ಇನ್ನೊಂದು URS. ಇದರಲ್ಲಿ ಒಂದು ಚಿಕ್ಕ ತೆಳುವಾದ ಟ್ಯೂಬ್ ಮೂಲಕ ಲೇಸರ್ ಬಳಸಿ ಕಲ್ಲನ್ನು ಪುಡಿ ಮಾಡ್ತಾರೆ ಅಥವಾ ಹಾಗೆ ಹೊರಗೆ ತೆಗ್ಬಿಡ್ತಾರೆ. ಒಂದು ವೇಳೆ ಕಲ್ಲುಗಳು ತುಂಬಾ ದೊಡ್ಡದಾಗಿದ್ರೆ ಅಥವಾ ಅದರ ಆಕಾರ ವಿಚಿತ್ರವಾಗಿದ್ರೆ ಈ ವಿಧಾನಗಳನ್ನ ಬಳಸ್ತಾರೆ. PCNL ಅನ್ನೋದು ಈಗಿನ ಮಾಡರ್ನ್ ಟೆಕ್ನಿಕ್. ಬೆನ್ನಿನ ಮೇಲೆ ಜಸ್ಟ್ 1 ಸೆಂಟಿಮೀಟರ್ ಅಷ್ಟು ಚಿಕ್ಕ ರಂಧ್ರ ಮಾಡಿ ದೊಡ್ಡ ಕಲ್ಲನ್ನು ತೆಗೆದುಹಾಕ್ತಾರೆ. ಇನ್ನು ಓಪನ್ ಸರ್ಜರಿ ಇದು ಈಗ ಬಹುತೇಕ ಬಳಕೆಯಲ್ಲಿಲ್ಲ. ಬೇರೆ ಯಾವ ದಾರಿಯೂ ಇಲ್ಲ ಅಂದಾಗ ಮಾತ್ರ, ಅಂದ್ರೆ ತೀರಾ ವಿರಳ ಸಂದರ್ಭಗಳಲ್ಲಿ ಮಾತ್ರ ಮಾಡ್ತಾರೆ. ಸರಿ, ಕಲ್ಲು ತೆಗೆದಾಯ್ತು. ಈಗ ಎಲ್ಲ ಮುಗೀತು ಅನ್ಕೊಂಡ್ರೆ ಅಲ್ಲೇ ಇರೋದು ಇನ್ನೊಂದು ಪ್ರಮುಖ ಘಟ್ಟ. ಅದೇನಂದ್ರೆ ಮುಂದೆ ಜೀವನದಲ್ಲಿ ಮತ್ತೆ ಕಿಡ್ನಿ ಕಲ್ಲು ಬರುದ ಹಾಗೆ ನೋಡ್ಕೊಳ್ಳೋದು. ಕಿಡ್ನಿ ಕಲ್ಲುಗಳನ್ನ ತಡೆಯೋಕೆ ಇರೋ ನಂಬರ್ 1 ಅತ್ಯಂತ ಸರಳ ಉಪಾಯ ಅಂದ್ರೆ ನೀರು ಕುಡಿಯೋದು. ಹೌದು, ದಿನಕ್ಕೆ ಕನಿಷ್ಠ 8ರಿಂದ 12 ಗ್ಲಾಸ್ ನೀರು ಕುಡಿಯಲೇಬೇಕು. ಯೂರಿನ್ ತಿಳಿ ಹಳದಿ ಬಣ್ಣದಲ್ಲಿದ್ರೆ ದೇಹದಲ್ಲಿ ನೀರಿನಂಶ ಸರಿಯಾಗಿದೆ ಅಂತ ಅರ್ಥ. ನೀರು ಕುಡಿಯೋದ್ರ ಜೊತೆಗೆ ನಮ್ಮ ತಿನ್ನುವ ಅಭ್ಯಾಸದಲ್ಲೂ ಕೆಲವು ಬದಲಾವಣೆಗಳು ಬೇಕಾಗತ್ತೆ. ಉಪ್ಪಿನ ಬಳಕೆ ಕಡಿಮೆ ಮಾಡೋದು, ಹಾಲು ಮೊಸರಿನಂತಹ ಕ್ಯಾಲ್ಶಿಯಂ ಇರೋ ಆಹಾರ ತಿನ್ನೋದು, ಮತ್ತೆ ಮಾಂಸಾಹಾರವನ್ನ ಸ್ವಲ್ಪ ನಿಯಂತ್ರಣದಲ್ಲಿಡೋದು. ಇವೆಲ್ಲವೂ ಕಲ್ಲುಗಳು ಮತ್ತೆ ಬರದ ಹಾಗೆ ತಡೆಯೋಕೆ ಹೆಲ್ಪ್ ಮಾಡುತ್ತೆ. ಈಗ ನಾವು ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಇಷ್ಟೆಲ್ಲ ಆಯ್ಕೆಗಳಿದ್ದಾಗ ಯಾವುದು ಸರಿ ಅಂತ ತೀರ್ಮಾನ ಮಾಡೋಕೆ ಒಬ್ಬ ಎಕ್ಸ್ಪರ್ಟ್ ಯಾಕೆ ಬೇಕು? ಬನ್ನಿ ನೋಡೋಣ. ನೋಡಿ, ಯಾವ ಟ್ರೀಟ್ಮೆಂಟ್ ತಗೋಬೇಕು ಅನ್ನೋದು ನಾವೊಬ್ಬರೇ ಮಾಡುವ ನಿರ್ಧಾರ ಅಲ್ಲ. ಇದು ಅನುಭವಿ ಡಾಕ್ಟರ್ ಜೊತೆ ಸೇರಿ ತಗೋಬೇಕಾದ ನಿರ್ಧಾರ. ಅವರ ಜ್ಞಾನ ಮತ್ತು ಅನುಭವವೇ ನಮಗೆ ಸರಿಯಾದ ದಾರಿ ತೋರಿಸುತ್ತೆ. ಇಲ್ಲಿರೋ ಮಾತು ನೋಡಿ, ಇದು ಬಹಳ ಮುಖ್ಯ. ಬೆಸ್ಟ್ ಟ್ರೀಟ್ಮೆಂಟ್ ಅಂದೇ ಬರೀ ಲೇಟೆಸ್ಟ್ ಟೆಕ್ನಾಲಜಿ ಅಲ್ಲ, ಅದರ ಜೊತೆಗೆ ರೋಗಿಯ ಬಗ್ಗೆ ವೈದ್ಯರಿಗಿರೋ ಕಾಳಜಿ, ಕರುಣೆ ಕೂಡ ಸೇರ್ಬೇಕು. ಇವೆರಡೂ ಸೇರಿದಾಗ ಮಾತ್ರ ಚೇತರಿಕೆ ವೇಗವಾಗಿ ಆಗುತ್ತೆ. ಈ ವಿಷಯದಲ್ಲಿ ಮೂಲ ಮಾಹಿತಿಯಲ್ಲಿ ಡಾಕ್ಟರ್ ಮನೋಹರ್ CS ಅವರಂತಹ ತಜ್ಞರನ್ನ ಉಲ್ಲೇಖಿಸಲಾಗಿದೆ. ಯೋಚನೆ ಮಾಡಿ, 30 ವರ್ಷಕ್ಕೂ ಹೆಚ್ಚು ಅನುಭವ ಇರೋ ಡಾಕ್ಟರ್ ಹತ್ರ ಹೋದ್ರೆ ಅವರು ಎಷ್ಟು ಸರಿಯಾದ ಮಾರ್ಗದರ್ಶನ ನೀಡಬಹುದು ಅಲ್ವಾ? ಹಾಗಾದ್ರೆ ಈಗ ಎಲ್ಲವೂ ಸ್ಪಷ್ಟವಾಗಿದೆ.
ಯಾವೆಲ್ಲ ಆಯ್ಕೆಗಳಿವೆ ಅಂತಾನೂ ಗೊತ್ತಿದೆ, ತಜ್ಞರ ಸಹಾಯ ಯಾಕೆ ಬೇಕು ಅಂತಾನೂ ಗೊತ್ತಿದೆ. ಹಾಗಿದ್ರೆ ನೋವಿನಿಂದ ಹೊರಬರಲು ಬೇಕಾದ ಆ ಮೊದಲ ಹೆಜ್ಜೆಯನ್ನು ಇಡಬೇಕಾದದ್ದು ಮುಖ್ಯ. ಸರಿಯಾದ ಸಮಯದಲ್ಲಿ ಸರಿಯಾದ ವೈದ್ಯಕೀಯ ಸಲಹೆ ಪಡೆಯೋದೇ ಆ ಮೊದಲ ನಿರ್ಣಾಯಕ ಹೆಜ್ಜೆ.